ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಫಸ್ಟ್ PUC ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ ಮೊದಲ ಪಾಠ ತಂದಿದ್ದೀನಿ, ಸಮಾಜಶಾಸ್ತ್ರದ ಸ್ವರೂಪ. ಸೊ ಈ ಪಾಠದಲ್ಲಿ 1 ಮತ್ತು 2 ಅಂಕಕ್ಕೆ ಬರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೊಡ್ತೀನಿ. ಸೊ ಈಗಾಗಲೇ ನಾನು ನಿಮಗೆ ಕನ್ನಡ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಂಗ್ಲೀಷು ಮತ್ತು ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿದ ಕೂಡಲೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟಿಗೆ ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳು. ನೈಸರ್ಗಿಕ ವಸ್ತು ವಿಷಯ ಮತ್ತು ಜೀವಿಗಳ ಕುರಿತ ವಿಜ್ಞಾನವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೈಸರ್ಗಿಕ ವಿಜ್ಞಾನ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಮಾನವ ಸೃಷ್ಟಿಯ ಸಾಮಾಜಿಕ ಜಗತ್ತನ್ನು ಅಧ್ಯಯನ ಮಾಡುವ ವಿಜ್ಞಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಸಮಾಜ ವಿಜ್ಞಾನ ಅನ್ನೋದು ಸರಿ ಇದೆ. ಪ್ರಶ್ನೆ 3, ಸಮಾಜಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ. ಮೂರನೇ ಪ್ರಶ್ನೆಯ ಉತ್ತರ ಆಪ್ಷನ್ ಎ ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಸೋಷಿಯಾಲಜಿ ಎಂಬ ಪದವನ್ನು ಯಾವ ವರ್ಷ ಪರಿಚಯ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನಾಲ್ಕನೇ ಉತ್ತರ ಆಪ್ಷನ್ ಡಿ 1839 ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸೋಷಿಯಸ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಐದನೇ ಪ್ರಶ್ನೆ ಉತ್ತರ ಆಪ್ಷನ್ ಸಿ ಲ್ಯಾಟಿನ್ ಅಂತಕ್ಕಂಥದ್ದು ಸರಿ ಇದೆ. ನೆಕ್ಸ್ಟ್ ಒನ್, ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಎಂದು ಹೇಳಿದ ಸಮಾಜಶಾಸ್ತ್ರಜ್ಞ ಅಂತ ಕೇಳಿದರೆ. ಆರನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಇಮೈಲ್ ಡರ್ಕಿಮ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7, ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ಎಂದು ಹೇಳಿದವರು ಅಂತ ಕೇಳಿದರೆ. ಆಪ್ಷನ್ ಸಿ ಮೈಕೆವರ್ ಮತ್ತು ಪೇಜ್. 8, ಇವುಗಳಲ್ಲಿ ಕೌಟಿಲ್ಯ ಬರೆದ ಗ್ರಂಥ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಪ್ಷನ್ ಎ ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಮನು ಬರೆದ ಧರ್ಮಗ್ರಂಥ ಕೇಳಿದ್ದಾರೆ. 9ನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದೆ, ಮನುಧರ್ಮಶಾಸ್ತ್ರ ಅನ್ನೋದು ಸರಿ ಇದೆ. ಪ್ರಶ್ನೆ 10, ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪ್ಲೇಟೋ ಸರಿಯಾದ ಉತ್ತರ. 11, ಪೊಲಿಟಿಕ್ಸ್ ಮತ್ತು ಎಥಿಕ್ಸ್ ಗ್ರಂಥದ ಕರ್ತೃ ಅಂತ ಕೇಳಿದರು. 11ನೇ ಉತ್ತರ ಆಪ್ಷನ್ ಬಿ ಕೊಟ್ಟಿದ್ದಾರೆ. ಸೊ ಬಿ ಅಂತಕ್ಕಂಥದ್ದು ಅರಿಸ್ಟಾಟಲ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 12, ಆನ್ ಜಸ್ಟಿಸ್ ಗ್ರಂಥದ ಕರ್ತೃ ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಎ ಇದೆ, ಎಸ್ ಸಿಸಿರೋ ಇಸ್ ದ ರೈಟ್ ಆನ್ಸರ್. 13, ಅನ್ಲೆಕ್ಸ್ ಗ್ರಂಥದ ಕರ್ತೃ ಅಂತ ಕೇಳಿದ್ದಾರೆ. 13ನೇ ಉತ್ತರ ಆಪ್ಷನ್ ಎ ಕನ್ಫ್ಯೂಷಿಯಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಮಕ್ಕದ್ದೀಮ್ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಅದನ್ನು ನೀವುಗಳು ಕಮೆಂಟ್ ಮಾಡಿ ನನಗೆ. 15, ಸೈನ್ಸ್ ಎಂಬ ಪದ ಯಾವ ಭಾಷೆಯ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಕೇಳಿದ್ದಾರೆ. ಅದು ಎ ಸೈನ್ಸಿಯಾ ಅನ್ನೋದು ಸರಿ ಇದೆ. ಇನ್ನು ಸೈನ್ಸಿಯಾ ಎಂದರೆ ಡ್ಯಾಶ್ ಎಂದ ಅರ್ಥ ಕೇಳಿದ್ದಾರೆ. 16ರ ಆಪ್ಷನ್ ಬಿ ಜ್ಞಾನ ಎಂದರ್ಥ. 17, ಮೌಲ್ಯ ನಿರಪೇಕ್ಷತೆ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಅಂತ ಕೇಳಿದ್ದಾರೆ. 17 ಸಿ ಮ್ಯಾಕ್ಸ್ ವೆಬ್ಬರ್ ಇಸ್ ದ ರೈಟ್ ಆನ್ಸರ್. 18, ವಾಟ್ ಈಸ್ ಸೋಷಿಯಾಲಜಿ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. 18ನೆಯ ಉತ್ತರ ಆಪ್ಷನ್ ಎ ಅಲೆಕ್ಸ್ ಇಂಕಲ್ಸ್. 19, ಸಮಾಜಶಾಸ್ತ್ರವನ್ನು ವಿಜ್ಞಾನಗಳ ರಾಣಿ ಅಂತ ಯಾರು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಎ ಆಗಸ್ಟ್ ಕಾಮ್ಟೆ. ಇನ್ನು 20, ಪಾಸಿಟಿವ್ ಫಿಲಾಸಫಿ ಗ್ರಂಥದ ಕರ್ತೃ ಅಂತ ಕೇಳಿದ್ದಾರೆ. 20ನೇ ಉತ್ತರ ಆಪ್ಷನ್ ಬಿ ಆಗಸ್ಟ್ ಕಾಮ್ಟೆ. 21, ಹೆರಲಮ್ ಬೋಸ್ ಮತ್ತು ಹೋಲ್ಬರ್ನ್ ರವರ ಇತ್ತೀಚಿನ ಗ್ರಂಥ ಯಾವುದು ಅಂತ ಕೇಳಿದರೆ. ಆಪ್ಷನ್ ಬಿ ಸೋಷಿಯಾಲಜಿ. 22, ಆಗಸ್ಟ್ ಕಾಮ್ಟ್ ಅವರು ಯಾವ ದೇಶದ ತತ್ವಜ್ಞಾನಿಯಾಗಿದ್ದಾರೆ ಅಂತ ಕೇಳಿದ್ದಾರೆ. 22 ಎ ಫ್ರಾನ್ಸ್. 23, ಆಗಸ್ಟ್ ಕಾಮ್ಟ್ ಅವರು ಜನಿಸಿದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. 23 ಬಿ 19 ಜನವರಿ 1798. ಇನ್ನು ಸೋಷಿಯಾಲಜಿ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಅಂತ ಕೇಳಿದ್ದಾರೆ. 24 ಬಿ ಆಗಸ್ಟ್ ಕಾಮ್ಟೆ. ಆಗಸ್ಟ್ ಕಾಮ್ಟೆ ಅವರ ಮಾನವತೆಯ ಪೌರೋಹಿತ್ಯವನ್ನು ಯಾರು ವಹಿಸಬೇಕು ಅಂತ ಕೇಳಿದ್ದಾರೆ ಅಂತ ಕೇಳಿದರೆ. 25 ಸಿ ಸಮಾಜಶಾಸ್ತ್ರಜ್ಞರು. ಇನ್ನು ಪಾಸಿಟಿವ್ ಪಾಲಿಟಿಕ್ಸ್ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 26ರ ಉತ್ತರ ಆಪ್ಷನ್ ಎ ಬರ್ತದೆ, ಆಗಸ್ಟ್ ಕಾಮ್ಟೆ. 27, ಪಾಸಿಟಿವ್ ಫಿಲಾಸಫಿ ಗ್ರಂಥವನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಅಂತ ಕೇಳಿದ್ದಾರೆ. 27ರಲ್ಲಿ ಸಿ ಬರ್ತದೆ, ಹ್ಯಾರಿಯೆಟ್ ಮಾರ್ಟಿನೋ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು ಅಂತ ಕೇಳಿದ್ದಾರೆ. 28ರಲ್ಲಿ ಸಿ ಹ್ಯಾರಿಯೆಟ್ ಮಾರ್ಟಿನೋ. ಇನ್ನು ಸಮಾಜಶಾಸ್ತ್ರದ 2ನೇ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದ್ದಾರೆ. 29 ಸಿ ಹರ್ಬರ್ಟ್ ಸ್ಪೈನ್ಸರ್ ಇಸ್ ದ ರೈಟ್ ಆನ್ಸರ್. ಇನ್ನು ಜೀವ ಸಂಕುಲಗಳ ಸಂಗಮ ಈ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಪಾಪ್ಯುಲರ್, ಚಾರ್ಲ್ಸ್ ಡಾರ್ವಿನ್ ಅನ್ನೋದು ಸರಿಯಾದ ಉತ್ತರ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿಯೇ ನಾನು ಈ ವಿಡಿಯೋನ ನಿಮಗೆ ಕೊಡ್ತಾ ಇರೋದು. ಇನ್ನು ಫಸ್ಟ್ ಪ್ರಿನ್ಸಿಪಲ್ಸ್ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ. 31ರಲ್ಲಿ ಆಪ್ಷನ್ ಸಿ ಬರ್ತದೆ, ಹರ್ಬರ್ಟ್ ಸ್ಪೈನ್ಸರ್.
ಇನ್ನು ಎಮಿಲಿ ಡರ್ಕಿಮ್ ರವರು ವಿಭಿನ್ನ ಸಮಾಜಗಳ ಅಧ್ಯಯನಕ್ಕೆ ಯಾವ ವಿಧಾನವನ್ನು ಪರಿಚಯಿಸಿದ್ರು ಅಂತ ಕೇಳಿದರೆ 32 ಆಪ್ಷನ್ ಬಿ ತುಲನಾತ್ಮಕ ಅಧ್ಯಯನ. ಇನ್ನು ಆತ್ಮಹತ್ಯೆ ಬಗ್ಗೆ ಅಧ್ಯಯನ ಮಾಡಿದ ಸಮಾಜಶಾಸ್ತ್ರಜ್ಞ ಯಾರು ಅಂತ ಕೇಳಿದ್ದಾರೆ. ಸೊ 33ರ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬರ್ತದೆ, ಎಮಿಲಿ ಡರ್ಕಿಮ್. ಇನ್ನು 34 ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಈ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. 34 ಆಪ್ಷನ್ ಎ ಡರ್ಕಿಮ್. ಇನ್ನು 35 ಸಿಟಿ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಸಿಟಿ ಗ್ರಂಥದ ಕರ್ತೃ ಆಪ್ಷನ್ ಬಿ ಮ್ಯಾಕ್ಸ್ ವೆಬರ್. ಇನ್ನು ಭಾರತೀಯ ಸಮಾಜಶಾಸ್ತ್ರಜ್ಞದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತ ಕೇಳಿದರೆ 36ರಲ್ಲಿ ಆಪ್ಷನ್ ಎ ಬರ್ತದೆ, GS ಗುರ್ರೆ ಇಸ್ ದ ರೈಟ್ ಆನ್ಸರ್. ಇನ್ನು ಆದಿವಾಸಿಗಳಿಗೆ ಸಂಬಂಧಿಸಿದಂತೆ GS ಗುರ್ರೆಯವರು ಪ್ರತಿಪಾದಿಸಿದ ನೀತಿ ಯಾವುದು ಅಂತ ಕೇಳಿದರೆ 37 ಬಿ ಸ್ವಾಂಗೀಕರಣದ ನೀತಿ. 38 ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ 38 ಬಿ GS ಗುರ್ರೆ. 39 ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ 39ರ ಉತ್ತರ ಆಪ್ಷನ್ ಬಿ GS ಗುರ್ರೆ. 40 ಸಂಸ್ಕೃತಾನುಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ MN ಶ್ರೀನಿವಾಸ. 41 ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು ಅಂತ ಕೇಳಿದರೆ ಇಟ್ಸ್ ಅ ವೆರಿ ಪಾಪ್ಯುಲರ್ ಕ್ವಶನ್. 41 ಆಪ್ಷನ್ ಎ ಇರಾವತಿ ಕರ್ವೆ. ಇನ್ನು ಭಾರತದ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞೆ ಯಾರು ಅಂತ ಕೇಳಿದರೆ 42 ಸಿ AR ದೇಸಾಯಿ. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ 43 ಎ AR ದೇಸಾಯಿ. ಸಾಮಾಜಿಕ ಆವರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರು ಆಪ್ಷನ್ ಎ ಫಿರ್ರೆ ಬೋರಡಿಯೋ. ನಿರಚನೆ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಕೇಳಿದರು. ಸೊ 45 ಆಪ್ಷನ್ ಎ ಜಕ್ಯೂಸ್ ಡೇರಿಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ರಚನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಅಂತ ಕೇಳಿದ್ದಾರೆ 46 ಡಿ ಗಿಡ್ಡಿನ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸುಲಭ ಶೌಚಾಲಯ ಸಂಘಟನೆಯನ್ನು ಪ್ರಾರಂಭಿಸಿದವರು ಕೇಳಿದರು ಆಪ್ಷನ್ ಎ ಡಾಕ್ಟರ್ ಬಿಂದೀಶ್ವರ್ ಪಾಠಕ್. ಇನ್ನು ಸುಲಭ ಶೌಚಾಲಯ ಸಂಘಟನೆ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಆಪ್ಷನ್ ಸಿ ಕ್ರಿಯಾತ್ಮಕ ಸಮಾಜಶಾಸ್ತ್ರ. ದ ಲಾಜಿಕ್ ಆಫ್ ಪ್ರಾಕ್ಟೀಸ್ ಗ್ರಂಥದ ಲೇಖಕರು ಕೇಳಿದರೆ 49 ಬಿ ಬರ್ತದೆ ಬೋರಾಡಿಯೋ. 50 ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಕೇಳಿದರು ಆಪ್ಷನ್ ಎ MN ಶ್ರೀನಿವಾಸ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಫಸ್ಟ್ ಸೆಟ್ಟಲ್ಲಿ ನೋಡಿ, ಸಮಾಜಶಾಸ್ತ್ರಜ್ಞರ ಪಿತಾಮಹ ಯಾರು ಅಂತ ಕೇಳಿದರೆ ಅದು ಆಗಸ್ಟ್ ಕಾಮ್ಟೆ ಅಂತಕ್ಕಂಥದ್ದು ಫಸ್ಟ್ ಆನ್ಸರ್ ಬರಬೇಕು. ಇನ್ನು ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಕೇಳಿದರೆ ಹ್ಯಾರಿಯೆಟ್ ಮಾರ್ಟಿನೋ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಇದು ಎರಡನೇದು. 3 ಹರ್ಬರ್ಟ್ ಸ್ಪೆನ್ಸರ್ ಡ್ಯಾಶ್ ರಂದು ಜನಿಸಿದ್ರು ಅಂತ ಕೇಳಿದರೆ ಏಪ್ರಿಲ್ 27, 1820 ಅನ್ನೋದು ಮೂರನೇ ಉತ್ತರ. 4 ಹರ್ಬರ್ಟ್ ಸ್ಪೆನ್ಸರ್ ಇಂಗ್ಲೆಂಡಿನ ಡ್ಯಾಶ್ ಎಂಬ ಹಳ್ಳಿಯಲ್ಲಿ ಜನಿಸಿದರು, ಡರ್ಕಿಮ್ ಇಸ್ ದ ರೈಟ್ ಆನ್ಸರ್. 5 ಹರ್ಬರ್ಟ್ ಸ್ಪೆನ್ಸರ್ ಮೇಲೆ ಪ್ರಭಾವ ಬೀರಿದ ಖ್ಯಾತ ವಿಕಾಸವಾದಿ ಕೇಳಿದರೆ ಚಾರ್ಲ್ಸ್ ಡಾರ್ವಿನ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇದು ಒಂದನೇ ಸೆಟ್ ಆಯಿತು. ಸೆಕೆಂಡ್ ಸೆಟ್ಗೆ ಬರೋಣ. ಎಸ್, ಫಸ್ಟ್ ಒನ್ ಹರ್ಬರ್ಟ್ ಸ್ಪೆನ್ಸರ್ ಮೇಲೆ ಪ್ರಭಾವ ಬೀರಿದ ಗ್ರಂಥ ಅಂತ ಕೇಳಿದರೆ ಜೀವ ಸಂಕುಲಗಳ ಸಂಗಮ ಅನ್ನೋದು ಸರಿಯಾದ ಉತ್ತರ. ಇನ್ನು ಜೈವಿಕ ಸಾದೃಶ್ಯದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂತ ಕೇಳಿದರೆ ಹರ್ಬರ್ಟ್ ಸ್ಪೆನ್ಸರ್ ಅನ್ನೋದು ಎರಡನೇ ಉತ್ತರ. 3 ನಿಯಮರಹಿತ ಸ್ಥಿತಿಯನ್ನು ಡ್ಯಾಶ್ ಅಂತ ಕರಿತೀವಿ ಅಂತ ಕೇಳಿದರೆ ಅದನ್ನು ಅನೋಮಿ ಅಂತ ಕರಿತೀವಿ. ಸೊ ಅನೋಮಿ ಇಸ್ ದ ಥರ್ಡ್ ಆನ್ಸರ್. 4 ಕಾರ್ಲ್ ಮಾರ್ಕ್ಸ್ ಕ್ರಿಸ್ತಶಕ ಡ್ಯಾಶ್ ರಂದು ಜರ್ಮನಿಯ ಟ್ರಿಯಲ್ ಎಂಬಲ್ಲಿ ಜನಿಸಿದ್ರು ಕೇಳಿದರೆ ಮೇ 5, 1818. ಇನ್ನು ಲಾಸ್ಟ್ ಬರ್ತಕ್ಕಂಥದ್ದು ದಾಸ್ ಕ್ಯಾಪಿಟಲ್ ಗ್ರಂಥ ಬರೆದವರು ಯಾರು ಕೇಳಿದ್ದಾರೆ ಅದು ಬರೆದವ್ರೆ ಕಾರ್ಲ್ ಮಾರ್ಕ್ಸ್ ಅನ್ನೋದು ರೈಟ್ ಆನ್ಸರ್. ಸೆಟ್ 3ಕ್ಕೆ ಬರೋಣ. ಎಸ್, GS ಗುರ್ರೆ ಅವರು ಮಹಾರಾಷ್ಟ್ರದ ಮಾಲ್ವಾನ್ ಡ್ಯಾಶ್ ಎಂಬಲ್ಲಿ ಜನಿಸಿದ್ರು ಅಂತ ಕೇಳಿದರೆ ರತ್ನಗಿರಿ ಅಂತಕ್ಕಂಥದ್ದು ಫಸ್ಟ್ ಆನ್ಸರ್ ಬರಬೇಕು. ಇನ್ನು GS ಗುರ್ರೆ ಅವರು ಡ್ಯಾಶ್ ರಂದು ಜನಿಸಿದ್ರು ಕೇಳಿದರೆ ಡಿಸೆಂಬರ್ 12, 1893. ಇನ್ನು ವೇದಿಕ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಕೇಳಿದರೆ ಸೊ GS ಗುರ್ರೆ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ರಿಮೈಂಡರ್ಸ್ ವಿಲೇಜ್ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ MN ಶ್ರೀನಿವಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಓಕೆನಾ, MN ಶ್ರೀನಿವಾಸ. ಇನ್ನು ಫಿಫ್ತದೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಅಂದರೆ ಪ್ರಬಲ ಜಾತಿಗಳು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಕೊಟ್ಟಿದ್ದಾರೆ, MN ಶ್ರೀನಿವಾಸ ಅನ್ನೋದು ಸರಿಯಾದ ಉತ್ತರ. ಓಕೆ, ಇನ್ನು ನೆಕ್ಸ್ಟ್ ಬರೋಣ ಲಾಸ್ಟ್ ಸೆಟ್ 4ರಲ್ಲಿ. AR ದೇಸಾಯಿ ಅವರು ಡ್ಯಾಶ್ ರಾಜ್ಯದ ಬಗ್ಗೆ ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಒನ್ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಕೇಳಿದ್ದಾರೆ ಇರಾವತಿ ಕರ್ವೆ ಅನ್ನೋದು ಸರಿಯಾದ ಉತ್ತರ. AR ದೇಸಾಯಿ ಅವರು ಡ್ಯಾಶ್ ರಾಜ್ಯದ ಬಗ್ಗೆ ಬರೆದಿದ್ದಾರೆ ಅಂತ ಕೇಳಿದರೆ ಅದು ಕಲ್ಯಾಣ ಅಂತಕ್ಕಂಥದ್ದು ಸೆಕೆಂಡ್ ಆನ್ಸರ್. ಶ್ರಮಿಕ ವರ್ಗದ ಸಂಸ್ಕೃತಿಯನ್ನು ಪ್ರತಿರೋಧಕ ಸಂಸ್ಕೃತಿ ಎಂದು ಕರೆದವರು ಡ್ಯಾಶ್ ಅಂತ ಕೇಳಿದ್ದಾರೆ ಬೋರಡಿಯೋ ಅನ್ನೋದು ಥರ್ಡ್ ಆನ್ಸರ್. 4th ವೈದ್ಯಕೀಯ ಶಾಸ್ತ್ರವು ಡ್ಯಾಶ್ ವಿಜ್ಞಾನಕ್ಕೆ ಒಂದು ಉದಾಹರಣೆಯಾಗಿದೆ ಕೇಳಿದ್ದಾರೆ. ಸೊ ಅನ್ವಯಿಕ ಅನ್ನೋದು ರೈಟ್ ಆನ್ಸರ್. ಲಾಸ್ಟ್ ಇರೋದು
ಕ್ರಾಫ್ಟ್ ಆಫ್ ಸೋಷಾಲಜಿ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ ಪಿರ್ರೆ ಬೊರಾಡಿಯೋ ಅನ್ನೋದು ಲಾಸ್ಟ್ ಆನ್ಸರ್. ಇಲ್ಲಿ ನೀವು ಬರೀಬೇಕು. 1 ಮಾರ್ಕರ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೋಷಾಲಜಿ ಎಂಬ ಪದದ ಅಕ್ಷರಶಃ ಅರ್ಥವೇನು? ಸಮಾಜಶಾಸ್ತ್ರ. ಸೋಷಿಯಸ್ ಎಂದರೆ ಅರ್ಥವೇನು? ಸಹಚರ, ಜೊತೆಗಾರ, ಸಮಾಜ. ಸಮಾಜ ವಿಜ್ಞಾನಕ್ಕೊಂದು ಉದಾಹರಣೆ ಕೊಡಿ. ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ ಕುರಿತು ಡರ್ಕಿಮ್ ಅವರ ವ್ಯಾಖ್ಯೆ ತಿಳಿಸಿ. ಸಮಾಜಶಾಸ್ತ್ರ ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರವನ್ನು ಕುರಿತಾದ ಮೈಕೆವರ್ ಮತ್ತು ಪೇಜ್ನ ವ್ಯಾಖ್ಯೆಯನ್ನು ತಿಳಿಸಿ. ಇದು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ ಸ್ವತಂತ್ರ ವಿಜ್ಞಾನವೇ? ಹೌದು. ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವೇ? ಹೌದು. ಸಮಾಜಶಾಸ್ತ್ರ ಒಂದು ವಿಜ್ಞಾನವೇ? ಹೌದು. ಸಮಾಜಶಾಸ್ತ್ರ ಒಂದು ಅಮೂರ್ತ ವಿಜ್ಞಾನವೇ? ಹೌದು. ಸಮಾಜಶಾಸ್ತ್ರ ಶುದ್ಧ ವಿಜ್ಞಾನವೇ? ಹೌದು. ಶುದ್ಧ ವಿಜ್ಞಾನ ಎಂದರೇನು? ಜ್ಞಾನ ಸಂಪಾದನೆಯನ್ನು ಮುಖ್ಯ ಉದ್ದೇಶಕ್ಕಾಗಿ ಹೊಂದಿರುವ ಶಾಸ್ತ್ರ ಶುದ್ಧ ವಿಜ್ಞಾನ. ಅನ್ವಯಿಕ ವಿಜ್ಞಾನ ಎಂದರೇನು? ಗಳಿಸಿದ ಜ್ಞಾನವನ್ನು ಮಾನವನ ಉಪಯೋಗಕ್ಕಾಗಿ ಬಳಸುವ ವಿಜ್ಞಾನವನ್ನು ನಾವು ಅನ್ವಯಿಕ ವಿಜ್ಞಾನ ಅಂತ ಕರೆಯೋದು. ಇನ್ನು ಸಮಾಜಶಾಸ್ತ್ರವನ್ನು ಕುರಿತಾದ ಎಚ್.ಎಂ. ಜಾನ್ಸನ್ ರವರ ವ್ಯಾಖ್ಯೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನ. ಇನ್ನು ಭೌತ ವಿಜ್ಞಾನಕ್ಕೊಂದು ಉದಾಹರಣೆ, ಅದು ರಸಾಯನಶಾಸ್ತ್ರ. ವಿಜ್ಞಾನ ಅಂದ್ರೇನು? ಕ್ರಮಬದ್ಧವಾದ ಅಥವಾ ಸುಸಂಘಟಿತವಾದ ಜ್ಞಾನವನ್ನು ನಾವೇನಂತ ಕರಿತೀವಿ? ವಿಜ್ಞಾನ ಅಂತ ಕರಿತೀವಿ. ಇನ್ನು ಸಮಾಜಶಾಸ್ತ್ರವನ್ನು ವಿಜ್ಞಾನಗಳ ರಾಣಿ ಅಂತ ಕರೆದವರು ಯಾರು ಅಂತ ಕೇಳಿದ್ದಾರೆ. ಅದು ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಇನ್ನು ವಿಜ್ಞಾನದ ಯಾವುದಾದರೊಂದು ಆಧಾರಾಂಶ ತಿಳಿಸಿ ಕೇಳಿದ್ದಾರೆ. ಅದು ನಂಬಲರ್ಹವಾದ ಜ್ಞಾನ. 18 ಸಮಾಜಶಾಸ್ತ್ರದ ಯಾವುದಾದರೊಂದು ವಿಶೇಷ ಅಧ್ಯಯನ ಕ್ಷೇತ್ರ ಕೇಳಿದ್ದಾರೆ. ಅದು ಜನಸಂಖ್ಯಾಶಾಸ್ತ್ರ, ಕೈಗಾರಿಕಾ ಸಮಾಜಶಾಸ್ತ್ರ. 19 ಸ್ಪೈನ್ಸರ್ ರಚಿಸಿದ ಯಾವುದಾದರೊಂದು ಗ್ರಂಥ ಫಸ್ಟ್ ಪ್ರಿನ್ಸಿಪಲ್ ಅಥವಾ ಸೋಷಿಯಲ್ ಸ್ಟ್ಯಾಟಿಕ್ಸ್. ಇನ್ನು ಸ್ಪೈನ್ಸರ್ ಮಂಡಿಸಿದ ಸಿದ್ಧಾಂತ ಜೈವಿಕ ಸಾದೃಶ್ಯದ ಸಿದ್ಧಾಂತ. ಧರ್ಮಶಾಸ್ತ್ರೀಯ ಹಂತವನ್ನು ಅರ್ಥೈಸಿ. ಮಾನವರ ಚಿಂತನೆಗಳು ಅತಿಲೌಕಿಕ ಶಕ್ತಿಗಳ ಬಗ್ಗೆ ಶ್ರದ್ಧೆ ಮತ್ತು ಧಾರ್ಮಿಕ ವಿಚಾರಗಳಿಂದ ಮಾರ್ಗದರ್ಶಕವಾಗಿದ್ದ ಹಂತವೇ ಧರ್ಮಶಾಸ್ತ್ರೀಯ ಹಂತ. ವೈಜ್ಞಾನಿಕ ಹಂತ ಅಂದರೆ ಏನು? ಎಸ್, ಮಾನವನು ಹೆಚ್ಚು ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವ ಹಂತ ವೈಜ್ಞಾನಿಕ ಹಂತ. ಇನ್ನು ಸಮಾಜಶಾಸ್ತ್ರಕ್ಕೆ ತುಲನಾತ್ಮಕ ವಿಧಾನವನ್ನು ನೀಡಿದವರು ಯಾರು? ಎಮಿಲಿ ಡರ್ಕಿಮ್. ಡರ್ಕಿಮ್ ರವರ ಪ್ರಕಾರ ಸಾಮಾಜಿಕ ಸಂಗತಿ ಅಂದರೆ ಏನು? ಅಂದರೆ ವ್ಯಕ್ತಿಯ ಮೇಲೆ ಬಾಹ್ಯ ನಿಯಂತ್ರಣವನ್ನು ಪ್ರಯೋಗಿಸಲು ಅರ್ಹವಾಗಿರುವ ಸ್ಥಿರಪಡಿಸದ ವರ್ತನೆಯ ಪ್ರತಿಯೊಂದು ವಿಧಾನವೇ ಸಾಮಾಜಿಕ ಸಂಗತಿ. ಇನ್ನು ಅನೋಮಿ ಅಂದರೆ ಏನು? ನಿಯಮರಹಿತ ಸ್ಥಿತಿ. ಡರ್ಕಿಮ್ ಪರಿಚಯಿಸಿದ ಯಾವುದಾದರೊಂದು ವಿಶಿಷ್ಟ ಅಧ್ಯಯನ ಕ್ಷೇತ್ರವನ್ನು ಬರೀರಿ. ಧಾರ್ಮಿಕ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ. ಡರ್ಕಿಮ್ ಪ್ರಕಾರ ಆತ್ಮಹತ್ಯೆಯ ಯಾವುದಾದರೊಂದು ಪ್ರಕಾರ ಆತ್ಮಕೇಂದ್ರಿತ ಆತ್ಮಹತ್ಯೆ, ಪರಹಿತ ಆತ್ಮಹತ್ಯೆ. ಸಮಾಜಶಾಸ್ತ್ರ ಸಾಮಾಜಿಕ ಸುಧಾರಣೆಯ ವಾಹಕವಾಗಿದೆ ಎಂದು ಕರೆದವರು ಆಗಸ್ಟ್ ಕಾಮ್ಟೆ. ಇನ್ನು ಸಂಘರ್ಷಣೆಯ ಪರಿವೃಷ್ಟಿಯನ್ನು ಪ್ರತಿಪಾದಿಸಿದವರು ಯಾರು? ಕಾರ್ಲ್ ಮಾರ್ಕ್ಸ. ಇದುವರೆಗಿನ ಮಾನವ ಸಮಾಜದ ಇತಿಹಾಸ ವರ್ಗ ಸಂಘರ್ಷದ ಇತಿಹಾಸವಾಗಿ ಆಗಿದೆ ಅಂತ ಹೇಳಿದವರು ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ರವರ ಒಂದು ಕೃತಿಯನ್ನು ಕೇಳಿದ್ದಾರೆ. ಅದು ದಾಸ್ ಕ್ಯಾಪಿಟಲ್ ಅಥವಾ ದಿ ಹೋಲಿ ಫ್ಯಾಮಿಲಿ. ಮ್ಯಾಕ್ಸ್ ವೆಬ್ಬರ ಗ್ರಂಥ ದಿ ಎಕಾನಮಿ ಆ್ಯಂಡ್ ಸೊಸೈಟಿ ಅಥವಾ ಸಿಟಿ. ಸಮಾಜಶಾಸ್ತ್ರವನ್ನು ಜನಪ್ರಿಯಗೊಳಿಸಿದ ಪಾಶ್ಚಾತ್ಯ ಚಿಂತಕರು. ಅದು ಡಬ್ಲ್ಯೂ.ಜಿ. ಸಮ್ನರ್ ಮತ್ತು ಸಿ.ಎಚ್. ಕೂಲಿ. ಭಾರತದ ಯಾವ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನ ವಿಷಯವಾಗಿ ಏನು ಮಾಡ್ತಾರಪ್ಪ ಅಂದರೆ ಪರಿಚಯಿಸ್ತಾರೆ? ಅದು ಮುಂಬೈ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕು? ಕೊಡಬೇಕು. ಭಾರತದಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ಯಾವಾಗ ಪ್ರಾರಂಭ ಮಾಡಿದ್ರು? 1914. ಭಾರತದಲ್ಲಿ ಯಾವಾಗ ಸಮಾಜಶಾಸ್ತ್ರ ಸ್ವತಂತ್ರ ಅಧ್ಯಯನವಾಗಿ ವಿಭಾಗವಾಯಿತು? 1919. ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರು ಜಿ.ಎಸ್. ಗುರ್ರೆ ಮತ್ತು ಇರಾವತಿ ಕರ್ವೆ. ಜಿ.ಎಸ್. ಗುರ್ರೆ ಅವರ ಗ್ರಂಥ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಶೆಡ್ಯೂಲ್ಡ್ ಟ್ರೈಬ್ಸ್. ಇನ್ನು ಜಿ.ಎಸ್. ಗುರ್ರೆ ಆರಂಭಿಸಿದ ಪ್ರಕಟಣೆ ಸೋಷಿಯಾಲಜಿಕಲ್ ಬುಲೆಟಿನ್. ಕರ್ನಾಟಕದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಎಂ.ಎನ್. ಶ್ರೀನಿವಾಸ. ಎಂ.ಎನ್. ಶ್ರೀನಿವಾಸ ಪರಿಚಯಿಸಿದ ಪರಿಕಲ್ಪನೆ ಸಂಸ್ಕೃತಾನುಕರಣ ಮತ್ತು ಪಾಶ್ಚಾತ್ಯೀಕರಣ. ಎಂ.ಎನ್. ಶ್ರೀನಿವಾಸರವರ 2 ಗ್ರಂಥ ಇಂಡಿಯನ್ ವಿಲೇಜಸ್, ರಿಮೆಂಬರ್ಸ್ ವಿಲೇಜ್. ಡಾಕ್ಟರ್ ಇರಾವತಿ ಕರ್ವೆಯವರ ಒಂದು ಗ್ರಂಥ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಫ್ಯಾಮಿಲಿ ಇನ್ ಇಂಡಿಯಾ. ಇರಾವತಿ ಕರ್ವೆಯವರ ಯಾವ ಕೃತಿ ಮಹಾರಾಷ್ಟ್ರ ಪ್ರಾದೇಶಿಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದೆ? ಯುಗಾಂತ. ಇನ್ನು ಎ.ಆರ್. ದೇಸಾಯಿ ಅವರ ಯಾವುದಾದರೂ ಒಂದು ಗ್ರಂಥ ದಿ ಸೋಷಾಲಜಿ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ. ಇಬ್ಬರು ಆಧುನಿಕ ಸಮಾಜಶಾಸ್ತ್ರಜ್ಞರು ಜಿ.ಎಚ್. ಮೀಡ್ ಮತ್ತು ಸಿ.ಎಚ್. ಕೂಲಿ. ಬೋರಡಿಯವರ ಯಾವುದಾದರೂ ಒಂದು ಗ್ರಂಥ ದ ಲಾಜಿಕ್ ಆಫ್ ಪ್ರಾಕ್ಟೀಸ್, ಕಾಸ್ಟ್ ಆಫ್ ಸೋಷಾಲಜಿ. ಇನ್ನು ಇವುಗಳನ್ನು ಸ್ವಲ್ಪ ನೆನಪಿಟ್ಕೊಡ್ರಿ. ISCC ಅಂದರೆ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ. IAS ಭಾರತೀಯ ಆಡಳಿತ ಸೇವೆ. IFS ಭಾರತೀಯ ವಿದೇಶಾಂಗ ಸೇವೆ. IPS ಭಾರತೀಯ ಪೊಲೀಸ್ ಸೇವೆ. KS ಕರ್ನಾಟಕ ಆಡಳಿತ ಸೇವೆ. ಇಷ್ಟು 1 ಮಾರ್ಕರ್ ಕ್ವಶನ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟಿನಿ. 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದೊಂದಿಗೆ ತರ್ತೀನಿ. ಬಾಯ್.